ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ವೀಕ್ಷಕರೇ, ಇವಾಗ 2025 ಹೊಸ ವರ್ಷ ಬರ್ತಾ ಇದೆ. ಬನ್ನಿ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಕನ್ಯಾ ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಈಗ ಕನ್ಯಾ ರಾಶಿಯವರಿಗೆ ಭಾಗ್ಯದಲ್ಲಿ ಗುರು ಇದೆ. ತಕ್ಕ ಮಟ್ಟಿಗೆ ಈ ವರ್ಷ 2024 ಚೇತರಿಸ್ಕೊಂಡಿದ್ದಾರೆ. ಚೇತರಿಸ್ಕೊಂಡು ಸ್ವಲ್ಪ ಹುಷಾರಾಗಿದ್ದಾರೆ, ಆರೋಗ್ಯದ ವೃದ್ಧಿ ಆಗಿದೆ, ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ನಡೀತಿದೆ. ಚೆನ್ನಾಗಿ ಅಂತ ಹೇಳಲ್ಲ, ತಕ್ಕ ಮಟ್ಟಿಗೆ ನಡೀತಿದೆ. ನೆಕ್ಸ್ಟ್ ಗುರು ಕರ್ಮಸ್ಥಾನಕ್ಕೆ ಬರುತ್ತೆ. ಯಾವಾಗ ಮೇ ತಿಂಗಳಿಂದ ಕರ್ಮಸ್ಥಾನಕ್ಕೆ ಗುರು ಬರುತ್ತೆ. ಗುರು ಕರ್ಮಸ್ಥಾನಕ್ಕೆ ಬಂದಾಗ ಮತ್ತೆ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ, ಅಭಿವೃದ್ಧಿ ಆಗುತ್ತೆ. ಕರ್ಮಸ್ಥಾನದಿಂದ ಪಂಚಮ 5ನೇ ಮನೆ ದೃಷ್ಟಿ 2ನೇ ಮನೆ ಮೇಲೆ ಬೀಳುತ್ತೆ. ಫೈನಾನ್ಸ್ ಎನೌನ್ಸ್ ಆಗುತ್ತೆ, ಫ್ಯಾಮಿಲಿ ಕಿತ್ತಾಟಗಳು ಕಮ್ಮಿ ಆಗುತ್ತೆ. ಸೊ ತಕ್ಕ ಮಟ್ಟಿಗೆ ಗುರು 2ನೇ ಮನೆ ದೃಷ್ಟಿ ಬೀಳೋದ್ರಿಂದ ಇನ್ಕ್ರೀಸ್ ಆಗುತ್ತೆ ಇನ್ಕಮ್ನ. ಬಟ್ ನೋಡಿ, ಈಗ ಸಪ್ತಮ 7ನೇ ಮನೆ ಗುರು ದೃಷ್ಟಿ ಬಿತ್ತು. ಇದು 4ನೇ ಮನೆ ಕಟ್ಟಬೇಕು ಅಂತ ಆಸೆ ಇರೋರು ಅಥವಾ ತಾಯಿ ಆರೋಗ್ಯದ ಚಿಂತೆ ಇರೋರಿಗೆ, ಇಂಥ ವಿಷಯಗಳಲ್ಲೆಲ್ಲ, ಅಥವಾ ನಿಮ್ಮ ಸುಖ ಕಮ್ಮಿ ಆಗಿರೋದು, ಆರೋಗ್ಯದ ತೊಂದರೆ ಇರೋರಿಗೆ ವೃದ್ಧಿ ಆಗುತ್ತೆ. ಆ ವಿಷಯಗಳಲ್ಲೆಲ್ಲ ಗುರು ಫಲ ಕೊಡ್ತಾನೆ. ಗುರು ಭಾಗ್ಯದ ದೃಷ್ಟಿ ಹೇಳ್ಬಿಡ್ತಾರೆ ನಿಮ್ಗೆ 6ನೇ ಮನೆ ಮೇಲೆ ಬೀಳ್ತಾರೆ. 7, 8, 9 ಭಾಗ್ಯದ ದೃಷ್ಟಿ. ಆ ಕೆಲಸ ಕಾರ್ಯ, ಋಣ ಸಾಲ ಬೇಗ ತೀರ್ಸ್ಕೊತೀರಾ. 2025ರಲ್ಲಿ ಕೆಲಸ ಕಾರ್ಯಗಳು ಚೆನ್ನಾಗಿ ಸಿಗುತ್ತೆ. ಓವರ್ಆಲ್ಗೆ ಗುರುವಿಂದ ನಿಮ್ಗೆ ಲಾಭದಾಯಕವಾಗಿದೆ ಈ ವರ್ಷ. ಸೊ ಏನು ಚಿಂತೆ ಇಲ್ಲ. ಈಗ ನೆಕ್ಸ್ಟ್ ಬಂದಾಗ ಚೇಂಜ್ ಆಗ್ತಿರೋದು ಶನಿ ನಿಮ್ಗೆ 6ನೇ ಮನೆಯಲ್ಲಿ ಕೆಲಸ ಕಾರ್ಯಗಳು ಒಂದು ಏಳಿಗೆ ಕೊಡ್ತಾ ಇದ್ದ, ಸ್ವಲ್ಪ ಚೇತರಿಸ್ಕೊತಾ ಇದ್ದೀರಾ. ಆದ್ರೆ ಮತ್ತೆ ಶನಿ 7ಕ್ಕೆ ಹೋಯ್ತು. ಸಪ್ತಮದ ಮೇಲೆ ದೃಷ್ಟಿ ಬಿತ್ತು. ಸಪ್ತಮದ ಮೇಲೆ ಅಂದ್ರೆ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇದೆ. ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಿದ್ದಾಗ ಏನಾಗುತ್ತೆ, ಬ್ಯಾಕ್ ಪೇನು ಅಥವಾ ಕಾಲು ನೋವು, ಇಂಡಿ ನೋವು ಸ್ವಲ್ಪ ಕಾಣಿಸಕ್ಕೆ ಶುರು ಆಗುತ್ತೆ. ಮೇಜರ್ ಇಶ್ಯೂ ಇರಲ್ಲ ಕೆಲಸ ಕಾರ್ಯಗಳಲ್ಲಿ, ಫೈನಾನ್ಸ್ ಅಲ್ಲಿ ಅಂತ ಮೇಜರ್ ಇಶ್ಯೂ ಇರಲ್ಲ. ಆದ್ರೆ ನಿಮ್ಮ ಫ್ಯಾಮಿಲಿ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ತಕ್ಕ ಮಟ್ಟಕ್ಕೆ ಸ್ವಲ್ಪ ನಿಧಾನ ಆಗ್ಬೋದು, ಜಾಸ್ತಿ ತೊಂದರೆ ಇಲ್ಲ. ದೃಷ್ಟಿ ನೋಡಿ, ಮತ್ತೆ ಇಲ್ಲಿ ನಿಮ್ಗೆ ಕನ್ಯಾ ರಾಶಿಯವರಿಗೆ ಭಾಗ್ಯ 9ನೇ ಮನೆ, ಇಲ್ಲಿ 3ನೇ ಮನೆ ದೃಷ್ಟಿ ಶನಿ ಬಿತ್ತು. ಆಗ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಅದೃಷ್ಟಗಳು ಕಮ್ಮಿ ಆಗುತ್ತೆ, ಬಟ್ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ. ಕೆಲಸ ಕಾರ್ಯಗಳಿಗೆ ಏನು ತೊಂದರೆ ಇಲ್ಲ, ವ್ಯಾಪಾರಕ್ಕೂ ಏನು ತೊಂದರೆ ಇಲ್ಲ. ಸ್ವಲ್ಪ ತಂದೆಯ ವಿಷಯಗಳಲ್ಲಿ ಅಥವಾ ಅದೃಷ್ಟದ ವಿಷಯಗಳಲ್ಲಿ ಸ್ವಲ್ಪ ನಿಧಾನ ಆಗೋದು ಅಷ್ಟೇ. ನೆಕ್ಸ್ಟ್ ಚೇಂಜ್ ಆಗ್ತಿರೋದು ಯಾವುದು, ರಾಹು ಕೇತು. ರಾಹು ನಿಮ್ಗೆ ಈಗ 6ನೇ ಮನೆ ಬಂದ. ಈಗ ರಾಹು ಶನಿ ಅಂತೀವಿ, ರಾಹು ಶನಿ ಇಂಟರ್ಚೇಂಜ್ ಆಗ್ತಾ ಇದ್ದಾರೆ. ರಾಹು 6ನೇ ಮನೆ ಬಂದ್ರೆ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಾಸ್ಟ್ ಆಗ್ತೀರಾ. ಗಳಿಗೆನೂ ಚೆನ್ನಾಗಿದೆ. ರಾಹುವಿಂದ ಪ್ಲಸ್ ಲಾಭ ತುಂಬಾ ಚೆನ್ನಾಗಿದೆ. ಕೇತು ಅನಾರೋಗ್ಯ ಕೊಟ್ಟಿದ್ದ, ಮಾನಸಿಕ ಒತ್ತಡ ಕೊಟ್ಟಿದ್ದ, ದುಃಖ ಕೊಟ್ಟಿದ್ದ, ಕೇತುವಿಂದ ಕೂಡ ಬಿಡುಗಡೆ ಆಯ್ತು. ಈಗ 12ನೇ ಮನೆ ಕೇತು ನಿಮ್ಗೆ ಸ್ಪಿರಿಚುಯಲಿ ಗೇನ್ ಆಗುತ್ತೆ. ಧರ್ಮ ಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ, ಧರ್ಮ ಕಾರ್ಯಗಳು ಚೆನ್ನಾಗಿ ಮಾಡ್ತೀರಾ. ಕೇತು 12ರಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾನೆ. ರಾಹುನು 6ನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾನೆ. ರಾಹು ಕೇತುವಿಂದ ಮುಕ್ತರಾದ್ರೆ ನೀವೀಗ. ಆದ್ರೆ ಶನಿ ಸಪ್ತಮದಲ್ಲಿ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸ್ವಲ್ಪ ನ್ಯೂಟ್ರಲ್ ರಿಸಲ್ಟ್ ಕೊಡುತ್ತಿದ್ದು ಶನಿ. ಮೇನ್ ನಮ್ಗೆ ಇವಾಗ ಕರ್ಮಸ್ಥಾನದಲ್ಲಿ ಗುರು ಒಳ್ಳೆ ರಿಸಲ್ಟ್ ಕೊಡ್ತಾನೆ, ಶನಿನೂ ನ್ಯೂಟ್ರಲ್ ಆಗಿದ್ದಾನೆ. ರಾಹು ಪ್ಲಸ್ ಪಾಸಿಟಿವ್, ಕೇತು ಪಾಸಿಟಿವ್. ಸೊ ಓವರ್ ಆಲ್ 2025 ಕನ್ಯಾ ರಾಶಿಗೆ ಲಾಭದಾಯಕವಾಗಿರುತ್ತೆ. ಈಗ 4ನೇ ಮನೆ ಮೇಲೆ ದೃಷ್ಟಿ ಮನೆ ಕಟ್ಟಕ್ಕೆ ಅಥವಾ ಆರೋಗ್ಯಕ್ಕೆ, ಮಾನಸಿಕ ಉತ್ಸಾಹಕ್ಕೆ, ಕ್ರಿಯೇಟಿವಿಟಿಗೆ ಎಲ್ಲದಕ್ಕೂ ನಮಗೆ ಲಾಭ ಬಂತು. ನೆಕ್ಸ್ಟ್ ರಾಹು 6ನೇ ಮನೆಯಲ್ಲಿ ಕೆಲಸ ಕಾರ್ಯಗಳಿಗೆ, ಶತ್ರು ನಾಶಕ್ಕೆ ಎಲ್ಲದಕ್ಕೂ ರಾಹು ಹೆಲ್ಪ್ ಮಾಡ್ದ. ಸ್ಪಿರಿಚುವಲ್ಗೆ, ಆಧ್ಯಾತ್ಮಿಕ ಎನ್ಹಾನ್ಸ್ಮೆಂಟ್ಗೆ ಕೇತು ಹೆಲ್ಪ್ ಮಾಡ್ತಾನೆ. ಕರ್ಮಸ್ಥಾನದಲ್ಲಿ ಗುರು ಕೂಡ ಕೆಲಸನ ಅಭಿವೃದ್ಧಿ ಮಾಡ್ತಾನೆ, ಕೆಲಸನ ಎನ್ಹಾನ್ಸ್ ಮಾಡ್ತಾನೆ. ಸೊ ಓವರ್ ಆಲ್ ಕನ್ಯಾ ರಾಶಿ ಚೆನ್ನಾಗಿದೆ. ಶನಿ ಶಾಂತಿ ಮಾಡೋದ್ರಲ್ಲಿ ಉತ್ತಮ. ಶನಿ ಶಾಂತಿ ಹನುಮಾನ್ ಚಾಲಿಸ ಕಂಟಿನ್ಯೂ ಮಾಡಿ, ಹೇಳ್ತಾ ಇದ್ರೆ ಇಲ್ಲ ಕಲ್ತ್ಕೊಂಡು ಮಾಡಿ. ರಾಮ ರಕ್ಷಾ ಸ್ತೋತ್ರ ಹೇಳಿ, ಅದರಿಂದನೂ ಲಾಭ ಇದೆ. ನಂತರ ಇವರಿಗೆ ಡಿಸೆಂಬರ್, ಮುಂದಿನ ವರ್ಷ ಡಿಸೆಂಬರ್ ಅಥವಾ ಈಗ ನೋಡಿ ಮಾರ್ಚ್, ಆಗಸ್ಟ್, ಡಿಸೆಂಬರ್ ಈ 3 ತಿಂಗಳಲ್ಲಿ ಕೆಲಸದಲ್ಲಿ ಏನಾದರೂ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಸಿಗುವಂತ ಚಾನ್ಸ್ ಇರುತ್ತೆ. ಕೆಲಸ ನಿಂತಿರೋ ಕೆಲಸಗಳು ಆಗುವಂತ ಚಾನ್ಸ್ ಇರುತ್ತೆ.